ನೀವು ಫೂಟಿಂಗ್ ಕಾಂಕ್ರೀಟ್ ಮಾಡಬೇಕಾದ್ರೆ ಯಾವ ಗ್ರೇಡ್ ಕಾಂಕ್ರೀಟ್ ಆಗ್ತಾ ಇದ್ದೀರಾ ಮೊದಲು ಫೈನಲ್ ಮಾಡ್ಕೋಬೇಕು. ಕಾಂಕ್ರೀಟ್ ಅಲ್ಲಿ M20 ಕಾಂಕ್ರೀಟ್, M25 ಕಾಂಕ್ರೀಟ್ ಈ ತರ ಎರಡು ಬರುತ್ತೆ. M20 ಕಾಂಕ್ರೀಟ್ ಅಂತ ಅಂದ್ರೆ 20 ಇಂಡಿಕೇಟ್ಸ್. ಸೊ 28 ದಿನ ಆದ್ಮೇಲೆ ಆ ಕಾಂಕ್ರೀಟ್ 20 Nm/mm² ಸ್ಟ್ರೆಂತ್ ಬರುತ್ತೆ ಅಂತ. ಅಂದ್ರೆ M20 ಅಂತ ಅಂದ್ರೆ ಮಿಕ್ಸ್ ಪ್ರಪೋರ್ಷನ್ ಏನ್ ಹಾಕ್ತಿವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. M20ಗೆ ನಾವೇನ್ ಮಾಡಬೇಕು, 1 ಸಿಮೆಂಟ್, 1.5 ಸ್ಯಾಂಡ್, 3 ಜಲ್ಲಿ. ಸೊ ಈ ತರ ಪ್ರಪೋರ್ಷನ್ ಅಲ್ಲಿ ನಾವು ಹಾಕ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಫೂಟಿಂಗಿಗೆ ಮ್ಯಾಕ್ಸಿಮಮ್ ಎಲ್ಲ M20 ಕಾಂಕ್ರೀಟ್ ಯೂಸ್ ಮಾಡ್ತಾರೆ, ಇದು ಕಾಮನ್ ಆಗಿದೆ. ಹೈ ಸ್ಟ್ರಕ್ಚರ್ ಅಂತ ಬಂದಾಗ, ವೆರಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಬಂದಾಗ ಮಾತ್ರ M25 ಪ್ರಿಫರ್ ಮಾಡ್ತಾರೆ. ಸ್ಪ್ಯಾನ್ ಜಾಸ್ತಿ ಇದ್ದು, ಫೂಟಿಂಗ್ ಡೆಪ್ತ್ ಮತ್ತೆ ಲೋಡ್ ಜಾಸ್ತಿ ಇದ್ದಾಗ ಮಾತ್ರ. ನೀವು M20 ಕಾಂಕ್ರೀಟ್ ಆಗ್ತಾ ಇದ್ದೀರಾ ಅಂತ ಅಂದ್ರೆ ಕಾಂಕ್ರೀಟ್ ನ ಪೋರ್ ಮಾಡೋದಕ್ಕೂ ಕೆಲವು ಮೆಥಡ್ ಇದೆ. ಅಂತ ಅಂದ್ರೆ ವಾಟರ್ ಸಿಮೆಂಟ್ ರೇಷಿಯೋ ಎಲ್ಲ ಬಂದು ನಿಮಗೆ 0.5 ಇರಬೇಕು. ಅಂದ್ರೆ ನೀರ್ನ ಕಾಂಕ್ರೀಟ್ಗೆ ನಾವು ಮಿಕ್ಸ್ ಮಾಡೋದಕ್ಕೆ ಏನ್ ಹಾಕ್ತಿವಿ, ತುಂಬಾ ತೆಳ್ಳಗೂ ಹಾಕ್ಬಾರ್ದು, ತುಂಬಾ ಗಟ್ಟಿನೂ ಮಾಡಬಾರ್ದು, ಮಿಡ್ ರೇಂಜ್ ಅಲ್ಲಿ ಇರಬೇಕು. ಅಂತ ಅಂದ್ರೆ ನಾವು ಹೇಗಿರ್ಬೇಕು ಅಂದ್ರೆ ಕನ್ಸಿಸ್ಟೆನ್ಸಿ ಕಾಂಕ್ರೀಟ್ದು ಸ್ವಲ್ಪ ನೀಟಾಗಿ, ತುಂಬಾ ತೆಳುನೂ ಆಗಿ ನೀರು ಈಚೆ ಹೋಗಬಾರ್ದು, ತುಂಬಾ ಗಟ್ಟಿನೂ ಇರಬಾರ್ದು. ಸೊ ಅದಾದ್ಮೇಲೆ ಫೂಟಿಂಗಿಗೆ ಕಾಂಕ್ರೀಟ್ ಹಾಕಿದ ತಕ್ಷಣನೇ ವೈಬ್ರೇಟರ್ನ ಯೂಸ್ ಮಾಡಬೇಕು. ಸೊ ಫೂಟಿಂಗ್ ಡೆಪ್ತ್ ಫಿಲ್ ಆದ್ಮೇಲೆ ಮೇಲ್ಗಡೆ ಟಾಪ್ ಸರ್ಫೇಸ್ ಏನಿದೆ ಅದನ್ನ ನೀಟಾಗಿ ಲೆವೆಲ್ ಮಾಡಬೇಕು.